ಜಗತ್ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ 13ರಿಂದ 45 ದಿನಗಳ ಕಾಲ ಆರಂಭವಾಗುವಂತಹ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಏನು ಈ ಒಂದು ಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. 45ರಿಂದ 50 ಕೋಟಿ ಜನಸಂಖ್ಯೆ ಸೇರುವ ಈ ಒಂದು ಮಹಾಕುಂಭ ಮೇಳಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿದೆ. ನೈರ್ಮಲೀಕರಣ ಇರ್ಬೋದು, ಹಾಗೆಯೇ ಬಂದೋಬಸ್ತ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಮಹಾಕುಂಭ ಮೇಳ ಹಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುತ್ತೆ. ಇದರ ಜೊತೆಗೆ ಮಹಾಕುಂಭ ಮೇಳದ ಸಾಕಷ್ಟು ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಮಹಾಕುಂಭ ಮೇಳದ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಾಗುತ್ತೆ. ಜಗತ್ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ 13ರಿಂದ 45 ದಿನಗಳ ಕಾಲ ಆರಂಭವಾಗುವಂತಹ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಈ ಒಂದು ಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. 45ರಿಂದ 50 ಕೋಟಿ ಜನಸಂಖ್ಯೆ ಸೇರುವ ಈ ಒಂದು ಮಹಾಕುಂಭ ಮೇಳಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿದೆ. ನೈರ್ಮಲೀಕರಣ ಇರ್ಬೋದು, ಹಾಗೆಯೇ ಬಂದೋಬಸ್ತ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಮಹಾಕುಂಭ ಮೇಳ ಹಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುತ್ತೆ. ಇದರ ಜೊತೆಗೆ ಮಹಾಕುಂಭ ಮೇಳದ ಸಾಕಷ್ಟು ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಮಹಾಕುಂಭ ಮೇಳದ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಾಗುತ್ತೆ. ಜಗತ್ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ 13ರಿಂದ 45 ದಿನಗಳ ಕಾಲ ಆರಂಭವಾಗುವಂತಹ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಈ ಒಂದು ಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. 45ರಿಂದ 50 ಕೋಟಿ ಜನಸಂಖ್ಯೆ ಸೇರುವ ಈ ಒಂದು ಮಹಾಕುಂಭ ಮೇಳಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿದೆ. ನೈರ್ಮಲೀಕರಣ ಇರ್ಬೋದು, ಹಾಗೆಯೇ ಬಂದೋಬಸ್ತ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಮಹಾಕುಂಭ ಮೇಳ ಹಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುತ್ತೆ. ಇದರ ಜೊತೆಗೆ ಮಹಾಕುಂಭ ಮೇಳದ ಸಾಕಷ್ಟು ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಮಹಾಕುಂಭ ಮೇಳದ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಾಗುತ್ತೆ. ಜಗತ್ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ 13ರಿಂದ 45 ದಿನಗಳ ಕಾಲ ಆರಂಭವಾಗುವಂತಹ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಈ ಒಂದು ಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. 45ರಿಂದ 50 ಕೋಟಿ ಜನಸಂಖ್ಯೆ ಸೇರುವ ಈ ಒಂದು ಮಹಾಕುಂಭ ಮೇಳಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿದೆ. ನೈರ್ಮಲೀಕರಣ ಇರ್ಬೋದು, ಹಾಗೆಯೇ ಬಂದೋಬಸ್ತ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಮಹಾಕುಂಭ ಮೇಳ ಹಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುತ್ತೆ. ಇದರ ಜೊತೆಗೆ ಮಹಾಕುಂಭ ಮೇಳದ ಸಾಕಷ್ಟು ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಮಹಾಕುಂಭ ಮೇಳದ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಾಗುತ್ತೆ.
ಜಗತ್ಪ್ರಸಿದ್ಧ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ 13ರಿಂದ 45 ದಿನಗಳ ಕಾಲ ಆರಂಭವಾಗುವಂತಹ ಮಹಾಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಏನು ಈ ಒಂದು ಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. 45ರಿಂದ 50 ಕೋಟಿ ಜನಸಂಖ್ಯೆ ಸೇರುವ ಈ ಒಂದು ಮಹಾಕುಂಭಮೇಳಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭಮೇಳಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿದೆ. ನೈರ್ಮಲೀಕರಣ ಇರ್ಬೋದು, ಹಾಗೆಯೇ ಬಂದೋಬಸ್ತ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಮಹಾಕುಂಭಮೇಳ ಹಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುತ್ತೆ. ಇದರ ಜೊತೆಗೆ ಮಹಾಕುಂಭಮೇಳದ ಸಾಕಷ್ಟು ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಮಹಾಕುಂಭಮೇಳದ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಾಗುತ್ತೆ. ಜಗತ್ಪ್ರಸಿದ್ಧ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ 13ರಿಂದ 45 ದಿನಗಳ ಕಾಲ ಆರಂಭವಾಗುವಂತಹ ಮಹಾಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಈ ಒಂದು ಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. 45ರಿಂದ 50 ಕೋಟಿ ಜನಸಂಖ್ಯೆ ಸೇರುವ ಈ ಒಂದು ಮಹಾಕುಂಭಮೇಳಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭಮೇಳಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿದೆ. ನೈರ್ಮಲೀಕರಣ ಇರ್ಬೋದು, ಹಾಗೆಯೇ ಬಂದೋಬಸ್ತ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಮಹಾಕುಂಭಮೇಳ ಹಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುತ್ತೆ. ಇದರ ಜೊತೆಗೆ ಮಹಾಕುಂಭಮೇಳದ ಸಾಕಷ್ಟು ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಮಹಾಕುಂಭಮೇಳದ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಾಗುತ್ತೆ. ಜಗತ್ಪ್ರಸಿದ್ಧ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ 13ರಿಂದ 45 ದಿನಗಳ ಕಾಲ ಆರಂಭವಾಗುವಂತಹ ಮಹಾಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಈ ಒಂದು ಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. 45ರಿಂದ 50 ಕೋಟಿ ಜನಸಂಖ್ಯೆ ಸೇರುವ ಈ ಒಂದು ಮಹಾಕುಂಭಮೇಳಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭಮೇಳಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿದೆ. ನೈರ್ಮಲೀಕರಣ ಇರ್ಬೋದು, ಹಾಗೆಯೇ ಬಂದೋಬಸ್ತ್ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಮಹಾಕುಂಭಮೇಳ ಹಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುತ್ತೆ. ಇದರ ಜೊತೆಗೆ ಮಹಾಕುಂಭಮೇಳದ ಸಾಕಷ್ಟು ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಮಹಾಕುಂಭಮೇಳದ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಾಗುತ್ತೆ.